ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ದಿವಸ ಹಿಂದಿ ಹೇರಿಕೆಗೆ ಪ್ರತಿಭಟನೆ ಮಾಡೋದಕ್ಕೆ ನಾವೆಲ್ಲ ಕನ್ನಡಿಗರೆಲ್ಲ ಬಂದು ಇಲ್ಲಿ ಮೈಸೂರು ಸರ್ಕಲ್ನಲ್ಲಿ ಇಲ್ಲಿ ಅಜಿಟೇಟ್ ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ನನ್ನ ಸ್ನೇಹಿತರು ಮಂಜು ಡಿಯೋ ಅಂತ, ಅವರು ಸಾಕಷ್ಟು 24 ಗಂಟೆ 365 ದಿವಸ ಹಿಂದಿ ಹೋರಾಟದ ಬಗ್ಗೆ ಕರ್ನಾಟಕದಲ್ಲೇ ಅತಿ ದೊಡ್ಡ ಒಂದು ಹೋರಾಟ ಫೇಸ್ಬುಕ್ನಲ್ಲಿ ಸಾಕಷ್ಟು ಮಾಡ್ತಾರೆ. ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನ ತುಂಬ ಕ್ರಿಯಾತ್ಮಕವಾಗಿ ಮಾಡಿ ನೂರಾರು ಸಾವಿರಾರು ಜನಗಳಿಗೆ ವಿಚಾರಗಳನ್ನ ತಿಳಿಸೋದಕ್ಕೆ ತುಂಬ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಇವತ್ತೊಂದು ದಿವಸ ನಾವು ಒಂದು ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೋಸ್ಕರ ಮಂಜು ಡಿಯೋ ಅವರು ನಮ್ಮ ಸಣ್ಣ ಒಂದು ಸನ್ಮಾನನ ಸ್ವೀಕರಿಸ್ಕೋಬೇಕು ಅಂತ. ಇದು ಭಾಳ ಖುಷಿಯಾಗುತ್ತೆ. ಇವ್ರ ಥರ ಒಂದು 10 ಜನ ಬಂದರೆ 1 ಲಕ್ಷ ಜನ ಅಲ್ಲ, 10 ಲಕ್ಷ ಜನಕ್ಕೆ ನಮ್ಮ ಹಿಂದಿ ಹೇರಿಕೆ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು. ತುಂಬ ಮುಖ್ಯವಾಗಿರೋದು, ಎಷ್ಟೇ ಚಿಂತನೆಗಳಿರಲಿ, ಎಷ್ಟೇ ವಿವೇಚನೆ ಇರಲಿ, ಅದನ್ನು ಜನಕ್ಕೆ ಮುಟ್ಸೋದೇ ತುಂಬ ಮುಖ್ಯ ಆಗುತ್ತೆ. ಅದನ್ನು ಮಂಜು ಅವ್ರು ಮಾಡ್ತಿದ್ದಾರೆ. ಇದನ್ನು ಮಾಡೋದಕ್ಕೆ ಯಾವುದೇ ಒಂದು ಡಾಕ್ಟ್ರೇಟ್ ಬೇಕಾಗಿಲ್ಲ, ಯಾವುದು ಪಂಡಿತತನ ಬೇಕಾಗಿಲ್ಲ. ಮನಸ್ಸಿನಲ್ಲಿ ಕನ್ನಡ ಭಾವನೆ ಇರಬೇಕು, ಕನ್ನಡ ಬದ್ಧತೆ ಇರಬೇಕು, ನಮ್ಮ ನಾಡಿ ನುಡಿ ಬಗ್ಗೆ ನಮಗೆ ನಿಯತ್ತಿರಬೇಕು. ಭಾಷೆ ಯಾವುದಾದ್ರೂ ಆಗಿರಲಿ, ಎಲ್ಲಾದರೂ ಇರಲಿ, ನಾನು ಅಮೇರಿಕಾಗೆ ಹೋದ್ರೂ ಅಲ್ಲಿನ ಋಣ ನಾವು ತೀರಿಸಬೇಕಾಗಿರುವಂಥ ಬದ್ಧತೆ ಇರಬೇಕು. ಅದೇ ರೀತಿ ನಾನು ತಮಿಳ್ನಾಡಿಗೆ ಹೋಗಲಿ, ಇನ್ನೊಂದು ಕಡೆ ಹೋಗಲಿ, ಅಲ್ಲಿಂದ ಋಣ ನಾವು ತೀರಿಸಬೇಕಾಗುತ್ತೆ. ಇಲ್ಲಿ ಕನ್ನಡಿಗರೇ ಕನ್ನಡನ ಬದ್ಧತೆ ಇಟ್ಕೋಬೇಕು ಅನ್ನೋದೇನಿಲ್ಲ. ಎಲ್ಲೋದ್ರೂ ನಮ್ಮ ಮಣ್ಣಿನ ಋಣ, ಅನ್ನದ ಋಣ ನಾವು ತೀರಿಸಬೇಕಾಗುತ್ತೆ. ಅದನ್ನು ಮಾಡ್ತಿದ್ದಾರೆ. ಅದು ಒಬ್ಬರು ಸಾವಿರಾರು ಜನಕ್ಕೆ ಇವರು ಒಂದು ಮಾದರಿ ಆಗಲಿ ಅಂತ ನಾನು ಬಯಸ್ತೀನಿ. ಇವ್ರ ಹೆಸರು ಮಂಜು ಡಿಯೋ ಅಂತ, ಫೇಸ್ಬುಕ್ನಲ್ಲಿರ್ತಾರೆ. ಇಲ್ಲಿ ಬನ್ನಿ ಮೇಡಮ್, ನಮ್ಮ ಸಾರಿಕಾ ಮೇಡಮ್ ಅವರು ದೊಡ್ಡ ಕನ್ನಡಪರ ಹೋರಾಟಗಾರರು, ಕರ್ನಾಟಕ ಸೇವಕರು ತಂಡದ ಮಹಿಳಾ ಘಟಕದ ಅಧ್ಯಕ್ಷರು. ಅವ್ರಿಗೂ ಕೂಡ ನಾನು ಸ್ವಾಗತ ಮಾಡ್ತೀನಿ. ಮತ್ತು ಅವ್ರಿಗೆ ಶಾಲು ಹೊದಿಸೋ ಮೂಲಕ ಅವ್ರಿಗೆ ಸನ್ಮಾನ ಮಾಡಲಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಹಾಗೆ ಸರ್, ನೀವು ಬನ್ನಿ ಸರ್. ನಮ್ಮ ಶ್ರೀರಾಜ್ ಅವರು ಇವತ್ತಿನ ಹೋರಾಟ ಅಲ್ಲ ಅವ್ರದ್ದು. ಅವರು ಕನ್ನಡ ಸೇವೆನ ಸಾಕಷ್ಟು 30 ವರ್ಷದಿಂದ ಮಾಡ್ಕೊಂಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತ ಮಾಡ್ತೀನಿ. ಹಾಗೆ ಅವ್ರ ಕಡೆಯಿಂದ ಈ ಮಾಲಾರ್ಪಣೆ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊತೀನಿ. ಇದೇ ರೀತಿ ಮುಂದುವರ್ಕೊಂಡು ಹೋಗಲಿ. ಈ ಹಿಂದಿ ಹೇರಿಕೆಗೆ ಅವ್ರು ಮಾಡ್ತಾ ಇರೋವಂಥ ಕೆಲಸ ಅವ್ರಿಗೆ ಪ್ರತಿಫಲ ಸಿಗಲಿ. ನಾವೆಲ್ಲ ಇದ್ದೀವಿ ಜೊತೆಗೆ. ಮತ್ತು ಈ ಕೊನೆ ಆಗೋ ತನಕ ಅವ್ರ ಹೋರಾಟ ನಡೀತಾ ಇರಲಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಒಂದು ಫೋಟೋ ತಗೊಂಡು ದ್ವಿಭಾಷಾ ನೀತಿ ಬರಬೇಕು. ಈ ಹಿಂದಿ ಹೇಗೆ ಸ್ಥಾನಮಾನ ಸಿಕ್ಕಿದೆಯೋ ಹಾಗೆ ನಮ್ಮ ಭಾಷೆಗೆ ಸ್ಥಾನಮಾನ ಸಿಗಬೇಕು. ಅದೇ ನಮ್ಮ ಇದು ಅಷ್ಟೇ. ಒಟ್ಟಾರೆ ದ್ವಿಭಾಷಾ ನೀತಿ ಬಂದರೆ, ಒಂದು ಈಕ್ವಾಲಿಟಿ ಬಂದರೆ ಸಾಕು, ನಮಗೆ ಎಲ್ಲ ಸರಿ ಹೋಗ್ಬಿಡು. ದ್ವಿಭಾಷಾ ನೀತಿಯಿಂದ ಎಲ್ಲ ಪ್ರತಿಯೊಂದು ಸರಿ ಹೋಗುತ್ತೆ.